ಸಿದ್ಧಾಂತ ತತ್ವನೆಲ್ಲಾದ್ಯಂತ ಬೋಧಿಸಿದ ಸಿದ್ಧ ಸದ್ಗುರುವೇ ನಿನಗಾರು ಸರಿಯಿಲ್ಲ, ಈ ಬದ್ಧನಿಗೆ ಬುದ್ಧಿ ಕೊಡುವೆ. ಸ್ವಾನುಭಾವದ ನೆಲೆ ನಾನೇನೋ ಬಲ್ಲೆನು ಗುರುದೇವ, ನೀನೇ ಒಳಬೇಕು ಏನನ್ನ ನುಡಿಸಿದರೆ ನಾನು ನುಡಿವೆ. ಸುಲಭ ಶ್ರೀ ಗುರುವೇ ಕೃಪೆಯಾಗು, ಸುಲಭ ಶ್ರೀ ಗುರುವೇ ಕೃಪೆಯಾಗು. ಪರಮಾರಾಧ್ಯರು ಪಾವನ ಮೂರ್ತಿಗಳು, ಎಲ್ಲ ಬಾಳಿನ ಭಕ್ತಿವೇದಾತ ಆರಾಧ್ಯ ದೇವತೆ ಸದ್ಗುರು ಶಿಖರ ತಪ್ಪಗಳ ಪವಿತ್ರ ಸನ್ನಿಧಾನಕ್ಕೆ ಭಕ್ತಿಯಿಂದ ನಮಿಸಿ, ಜಗದೊಂದೇ ಜಗತ್ಕರ್ತರಾಗಿರತಕ್ಕಂಥ ಗುರುಗವರೇ ಸೋಮಲಿಂಗೇಶ್ವರರಲ್ಲಿ ಜಗದಾದಿ ಜಗದ್ಗುರು ಜಗದ್ವಂದ್ಯರಾಗಿರತಕ್ಕಂಥ ಶ್ರೀ ಶ್ರೀ ಶ್ರೀಮದ್ ಜಗದ್ಗುರು ರೇವಣ ಸಿದ್ದೇಶ್ವರರ ಪರಮ ಪಾವನ ಸನ್ನಿಧಾನದಲ್ಲಿ ಭಕ್ತಿಯಿಂದ ನಮಸ್ಕಾರ ರೂಪ ಮಂಗಲವನ್ನು ಸಲ್ಲಿಸಿ, ಆರಾಧ್ಯ ತಂದೆಯ ಭೋಗ ಸಿದ್ದೇಶನಲ್ಲಿ ದುಷ್ಟರ ಸಂಹಾರಕ ಶಿಷ್ಟರ ಪರಿಪಾಲಕನಾಗಿರ್ತಕ್ಕಂಥ ಶಿವಸಿದ್ಧ ವೀರೇಶ್ವರರಿಗೆ ಭಕ್ತಿಯಿಂದ ಸ್ಮರಣೆಯನ್ನು ಮಾಡಿ, ಲೋಕಪೂಜ್ಯರಾಗಿರ್ತಕ್ಕಂಥ ಸಕಲ ಜೀವಾತ್ಮರಿಗೆ ಲೇಸನ್ನು ವಹಿಸಿರ್ತಕ್ಕಂಥ ಬಸವಾದಿ ಶರಣರಲ್ಲಿ ವಂದಿಸಿ, ನಡೆದಾಡುವ ದೇವರು, ಮಾತನಾಡತಕ್ಕಂಥ ದೇವರು, ಶತಮಾನದ ಸಂತರು, ನುಡಿ ಮತ್ತು ನಡೆಯನ್ನು ಎಡೆಯಾಗಿ ನಮ್ಮೆಲ್ಲರ ಬದುಕಿಗೆ ತೋರಣ ಮಾಡಿಕೊಟ್ಟಿರ್ತಕ್ಕಂಥ ಪರಮಪೂಜ್ಯ ಜ್ಞಾನಯೋಗಿ ಸಿದ್ದೇಶ್ವರಪ್ಪನನ್ನು ಸ್ಮರಣೆ ಮಾಡಿಕೊಂಡು, ಜಾತ್ರೆಯ ದೇವರಾಗಿರತಕ್ಕಂಥ ಕಾರ್ಯಕ್ಕೆ ಕರ್ತನಾಗಿರತಕ್ಕಂಥ ಅನಂತ ಅಗಣಿತ ಲೀಲಾ ಘನಮೂರ್ತಿಯಾಗಿರತಕ್ಕಂಥ ಶ್ರೀ ಶ್ರೀ ಬುಳ್ಳಾಣ ಸಿದ್ದೇಶ್ವರರ ಪವಿತ್ರ ಸನ್ನಿಧಾನಕ್ಕೂ ಅನಂತವಾಗಿ ನಮಿಸಿ, ಕ್ಷೇತ್ರದ ಒಡತಿಯಾಗಿರತಕ್ಕಂಥ ಮಾಣಿಕೇಶ್ವರಮ್ಮನ ಪವಿತ್ರ ಸನ್ನಿಧಾನದಲ್ಲಿ ಅನಂತವಾಗಿ ನಮಸ್ಕಾರಗಳು ಹೇಳಿ, 15ನೇ ತಾರೀಕು ಹಿಡ್ಕೊಂಡು ನಿರಂತರವಾಗಿ ಅಗಾಮಿತವಾಗಿ ನಡೆದುಕೊಂಡು ಬಂದಿರತಕ್ಕಂಥ ಬಿಜ್ಜರಿಗಿ ಗ್ರಾಮದ ಜಗ್ಗಿನಗೌಡ ಬುಳ್ಳಾಣ ಸಿದ್ದೇಶ್ವರರ ಜಾತ್ರೆಯ ಪೂರ್ವಭಾವಿಯಾಗಿ ಹಮ್ಮಿಕೊಂಡಿರ್ತಕ್ಕಂಥ ಅಧ್ಯಾತ್ಮ ಪ್ರವಚನದ ಕೊನೆಯ ದಿನವಾಗಿರತಕ್ಕಂಥದ್ದು ಇವತ್ತು. ಬಹುತೇಕ ಪ್ರತಿದಿನ 7 ಗಂಟೆ 7:10 ಕಾರ್ಯಕ್ರಮ ಆರಂಭಗೊಳ್ತಕ್ಕಂಥದ್ದು. ಇವತ್ತು ಬಹುತೇಕ ನಿಮಗೆ 20 ನಿಮಿಷ ತಡವಾಗಿ ಬಂದಿದೆ. ನನ್ನ ಪರಿಸ್ಥಿತಿ ಏನಾಗಿದೆ ಅಂತ ಕೇಳಿದ್ರೆ, ನಾನು ರಾತ್ರಿ 2:30 ಪೌನೆ 3 ಮುದಿಗೆ ಹೋಗಿ ಇನ್ನೂವರೆಗೆ ಗಾಡಿಯನ್ನು ಹೇಳಿ ಇಲ್ಲೇ ಬಂದು ಹೇಳಿದ್ದೀನಿ. ಬಹುತೇಕ ಒಂದು ರೌಂಡ್ ಪೂರ್ತಿಯಾಗಿ ಬಂದಿರತಕ್ಕಂಥದ್ದು. ಆದರೂ ಗೊತ್ತಿಲ್ಲ, ನಾ ಈ ವೇದಿಕೆಗೆ ಬಂದ ತಕ್ಷಣ ಬುಳ್ಳಾಣಿಸಿದ್ದು ಯಾವ ರೀತಿ ಪ್ರವಚನ ದೇವಸ್ಥಾನಕ್ಕೆ ಅನ್ನೋದು ನಿಮಗೆ ಗೊತ್ತಾ, ಅವನಿಗೆ ಗೊತ್ತಾಗೋದು. ಇಲ್ಲೊಂದು ಏನೋ ದಿವ್ಯ ಶಕ್ತಿ ಐತೆ ಅನ್ನೋದಕ್ಕೆ ನನ್ನ ಅನುಭವನ ನಾನು ಹೇಳ್ತಾ ಇದ್ದೀನಿ ಬಂಧುಗಳು. ಇವತ್ತು ಬುಳ್ಳಾಣಿಸಿದ್ದನ ಲೀಲೆಯಲ್ಲಿ ಅಥವಾ ವಾಣಿಯಲ್ಲಿ ಅವನ ನಾಮದಲ್ಲಿ ಎಂಥ ಶಕ್ತಿ ಐತೆ ಅನ್ನೋದಕ್ಕೆ ಇವತ್ತಿಗೆ ನಾನೇನು ಪ್ರವಚನ ಮಾಡ್ಲಿಕ್ಕೆ ಬರಾಕತ್ತಿಲ್ಲ. ಒಂದ್ ದಿವ್ಸ ಬಾಳೆ ತೆಗೆದು ನೋಡಕ್ ಹೋಗಿಲ್ಲ, ಗಾಡ್ಯಾಗ ಕೂತ್ಕೊಂಡು ಏನು ಬಂದು ನೋಡ್ಕೊಂಡು ಬರ್ತಾ ಇದ್ದೀನಿ. ಅದು ಮಾತ್ರ ನಮಗೆ ಸಿಕ್ಕಿರ್ತಕ್ಕಂಥದ್ದು. ಒಟ್ಟಿನ ಮೇಲೆ ಪುಣ್ಯಾತ್ಮರೇ ಕೂಡಿದ ಎಲ್ಲ ದೈವರಿಗೆ, ಎಲ್ಲ ಪೂಜಾರಿ ವರ್ಗದವರಿಗೆ, ಇಲ್ಲೆಲ್ಲ ಪಾಲ್ಗೊಂಡಿರ್ತಕ್ಕಂಥ ತಮ್ಮೆಲ್ಲರಿಗೆ ಅನಂತ ನಮಸ್ಕಾರಗಳನ್ನು ಹೇಳಿ, ಬಂಧುಗಳ ಜೀವನದಲ್ಲಿ ಏನೋ ಪ್ರಾರಂಭ ಮಾಡಿದ ಒಂದು ಕೊನೆಗೊಳ್ಳುತ್ತದೆ. ಕೊನೆಗೊಳ್ಳತಕ್ಕಂಥ ದಿನದಲ್ಲಿ ನಾವು ಏನನ್ನು ಕಲಿಬೇಕು ಅಂತ ಕೇಳಿದ್ರೆ, ಜೀವನದಲ್ಲಿ ಎಲ್ಲವನ್ನ ನೆನಪಿಡ್ಲಿದ್ರು ಚಿಂತಿಲ್ಲ, ಎರಡನ್ನು ಮರಿಬೇಕು, ಎರಡನ್ನು ನೆನಪಿಡಬೇಕು. ನಾವೇನು ಇಷ್ಟು ದಿವಸ ಕೇಳ್ಕೊಂಡು ಬಂದಿದ್ದೀವಿ, ನಿಮ್ಗೆ ಎಷ್ಟು ನೆನಪು ಉಳಿತೈತೆ ಗೊತ್ತಿಲ್ಲ. ಆದ್ರೆ ಇಲ್ಲಿ ಮಾತ್ರ ಪುಣ್ಯಾತ್ಮರ ನಾವು ಎರಡನ್ನ ನೆನಪಿಡಬೇಕು, ಎರಡನ್ನು ಮರಿಬೇಕು. ಆ ಎರಡನ್ನು ಮರಿಬೇಕು, ಎರಡನ್ನು ನೆನಪಿಡಬೇಕಾಗಿರ್ತಕ್ಕಂಥ ಇಷ್ಟನ್ನು ನೀವು ತಿಳ್ಕೊಂಡು ಬಿಟ್ರೆ ಸಾಕು. ಬದುಕು ಪುಣ್ಯಾತ್ಮರೇ ಇಲ್ಲೇನು ಬರೀತಾ ಇರತಕ್ಕಂದ್ರೆ, ಪ್ರಪಂಚ ಎಂಬ ಮುಳ್ಳಿನ ಕಂಟಿನ ಮಧ್ಯದಲ್ಲಿ, ಪ್ರಪಂಚ ಎಂಬ ಮುಳ್ಳಿನ ಕಂಟಿ ಮಧ್ಯದಲ್ಲಿ ಪುಣ್ಯಾತ್ಮರೇ ಜೀವ ಬದುಕು ಅಂತಕ್ಕಂಥ ಹೂ ಅರಳಬೇಕಂತ ದಾರಿ ಮನುಷ್ಯ ಸಾಕ್ತಿದ್ದ ಸಾಗುವಂತ ಸಂದರ್ಭದಲ್ಲಿ ಸುಂದರವಾಗಿರ್ತಕ್ಕಂಥ ಹೂವು ಅರಳಿ, ಹೂವನ್ನ ಕಿತ್ಕೊಳಕ್ ಮನುಷ್ಯ ಹೋದ ಸುತ್ತೆಲ್ಲ ಆ ಹೂವಿನ ರಕ್ಷಣೆಗೆ ಮುಳ್ಳು. ಮಾನವ ಕೇಳ್ತಾನ ಕಂಟಿಗೆ, ಹೂವೇನು ಕೊಟ್ಟಿದ್ದು ಬಹಳ ಖುಷಿ ಅದ, ಮುಳ್ಳು ಯಾಕೆ ನಿನ್ ಬಲ್ಲಿ? ಅವಾಗ ಆ ಸುಂದರವಾಗಿರ್ತಕ್ಕಂಥ ಮಾತನ್ನು ಹೇಳ್ತಂತ, ಹೂವ ನಿನಗ, ಮುಳ್ಳು ನನಗ. ಸ್ವಲ್ಪ ಆಲೋಚನೆ ಮಾಡಿ ಬಂಧುಗಳಿಗೆಲ್ಲ ಬಂದು ಕೂತಾರೆ ಜಡಿಗಟ್ಟಿರ್ತಕ್ಕಂಥ ಪೂಜಾರಿಗಳು. ಅವರು ಬಹುತೇಕ ನಾಳೆ ದಿವಸ ನಡೆಯುವುದು ಆ ಅಲಗಾಡ್ತಕ್ಕಂಥ ಕಾರ್ಯಕ್ರಮ, ಉಪವಾಸ ವ್ರತವನ್ನು ಮಾಡುತ್ತಾರೆ.
ಆ ಭಗವಂತನ ಸಲುವಾಗಿ ಶರೀರವನ್ನ ಸುಟ್ಟು ಸುಟ್ಟು ಸುಣ್ಣದ ಹರಳಾಯಿತು ದೇಹ ಅಂತಕ್ಕಂಥ ಮಾತು ಬರೀತಾರ. ಅಂತ ಶರೀರವನ್ನು ಯಾರಿಗಾಗಿ ಅಂತ ಕೇಳಿದ್ರೆ ಲೋಕದ ಒಳಿತಿಗಾಗಿ, ಜಗತ್ತಿನ ಕಲ್ಯಾಣಕ್ಕಾಗಿ ಶರೀರ ಕೊಟ್ಟಿರ್ತಕ್ಕಂಥ ಭಗವಂತನ ಉಪಕೃತನಾಗಬೇಕಂತಕ್ಕಂಥ ಆಲೋಚನೆ ಇಟ್ಕೊಂಡು ಕೈಯೊಳಗ ಪುಣ್ಯಾತ್ಮರ ಹಿಂದೆ ಶತಮಾನದಿಂದ ಸಿದ್ಧರು ಆಡಿ ಲೋಕಕ್ಕೆ ತೋರಿಸುತ್ತಿರ್ತಕ್ಕಂಥ ಅಲಗನ್ ಹಿಡ್ಕೊಂಡು ಪುಣ್ಯಾತ್ಮರೇ ಅವ್ರು ಕುಣಿತಕ್ಕಂಥ ಸ್ಥಳದಲ್ಲಿ ಈ ಶರೀರದ ಪರವಿರುವುದಿಲ್ಲ. ನಮಗೆ ಬಹುತೇಕ ನಾವೆಲ್ಲ ಪುಣ್ಯಾತ್ಮರನ್ನು ಮುಳ್ಳು ಚುತ್ತಿತ್ತಂದ್ರೆ ಇರುವಿ ಕಳೆದ್ರೆ ನಮಗೆ ನೋವಾಗ್ತದೆ. ಆದರೆ ಅದೇ ಪೂಜಾರಿಗಳ ಪುಣ್ಯಾತ್ಮ ಜಡಿ ಕಟ್ಟಿದ ಪೂಜಾರಿ ಅಂತ ನಾವೆಲ್ಲ ಪಟ್ಟದ ಪೂಜಾರಿಗಳಂತ ಕರೀತೀವಿ. ಇವು ತಂತ್ರ ಗೊತ್ತಿಲ್ಲ, ಹ್ಯಾಗ ಪುಣ್ಯಾತ್ಮರೇ ಶುಚಿರ್ಭೂತ ಅಂತಕ್ಕಂಥದ್ದು ಹೆಂಗ್ ಇರಬೇಕು ಅಂತಕ್ಕಂಥದ್ದು ಗೊತ್ತಿಲ್ಲ ಅಂತಕ್ಕಂಥ ಭಾವನೆಯೊಳಗ ಬಹಳ ಜನ ಈ ಮಾತನಾಡ್ತಕ್ಕಂಥ ಸಂದರ್ಭ. 3 ಜನ ಪುಣ್ಯಾತ್ಮರ ಪಟ್ಟದ ಪೂಜಾರಿಗಳು ಒಂದು ಆಲದ ಮರದ ಕೆಳಗೆ ಕೂತ್ಕೊಂಡು ಭಗವಂತನಿಗೆ ಆರಾಧನೆ ಮಾಡ್ತಿದ್ರು. ಪರಮಾತ್ಮನಿಗೆ, ಹೇ ಭಗವಂತ, ನಾವು 3 ಮಂದಿ, ನೀವು 3 ಮಂದಿ, ನಮ್ಮನ್ನು ಕಾಪಾಡಿ. ನಾನು ಯಾಕೆ ಮಾತನ್ನು ಹೇಳ್ತಾ ಇದ್ದೀನಿ ಅಂದ್ರ, ಇವತ್ತಿನ ಪ್ರಾರಂಭಗೊಂಡದ್ದು ಇವತ್ತು ನೀವೆಲ್ಲ ಭವ್ಯ ಬಹುತೇಕ ಕುಲ ಜಯಂತಿಯನ್ನ ಮತ್ತೊಮ್ಮೆ ಪುಣ್ಯಾತ್ಮರೇ ಸಾಕ್ಷೀಕರಿಸಿರ್ತಕ್ಕಂಥ ಕೀರ್ತಿ ಬಿಚ್ಚರಿಗೆ ಯಾಕಂದ್ರೆ ಒಬ್ಬ ಸಿದ್ಧನನ್ನು ಹೋಗಿ ದರ್ಶನ ಮಾಡ್ಬೇಕಾದ್ರೆ ಬಹಳ ಕಠಿಣ ಅದ. ಇವತ್ತು ಪುಣ್ಯಾತ್ಮ ಅದು ಈ ಪರಂಪರೆಗೆ ಮೇಲು ಕೀರ್ತಿಯಾಗಿರ್ತಕ್ಕಂಥ ಅತ್ಯಂತ ಮೂಲ ಸ್ಥಳವಾಗಿರ್ತಕ್ಕಂಥ ಆಗ್ಲೇ ಮನಸ್ಸು ಹೇಳಿದಿಲ್ಲ, ಹೊನ್ನೂರು ಸಿದ್ಧ ಬರ್ಬೇಕಾದ್ರೆ ಲಕ್ಷಗಟ್ಟಲೆ ದುಡ್ಡು ಬೇಕಂತ. ಅಂತವ್ರು ಹೊನ್ನೂರು ಸಿದ್ಧ ಬಂದಾರ ಪುಣ್ಯಾತ್ಮರೇ. ಶರಾಡವರದ ಗುರುಪೀಠದ ಮೂಲ ಪುರುಷನಾಗಿರ್ತಕ್ಕಂಥ ಎಲ್ಲಿ ಪುಣ್ಯಾತ್ಮರೇ ಬೀರಲಿಂಗೇಶ್ವರರ ಅಸ್ಥಿ ಐಕ್ಯ ಆಗಿರ್ತಕ್ಕಂಥಲ್ಲ, ಅಲ್ಲಿಂದ ಈ ಭೂಮಿಗೆ ಬಂದಿರತಕ್ಕಂಥದ್ದಂದ್ರ ಇದು ಎಂತ ಭಾಗ್ಯ ಅಂತಕ್ಕಂಥ ಆಲೋಚನೆ ಮಾಡಬೇಕು. ಅಷ್ಟೆಲ್ಲಾ ಸಿದ್ಧರು ಕೊಡ್ಕೊಂಡು ಶಿವನ ಮನೆಯಿಂದ ಲಾಯವು ಬಂದಿರತಕ್ಕಂಥದ್ದು ಈ ಲೋಕದೊಳಗೆ ಭಕ್ತಿಯನ್ನ ಪರೀಕ್ಷೆ ಮಾಡೋ ಸಲುವಾಗಿ, ಭಕ್ತಿಯನ್ನ ಪರೀಕ್ಷೆ ಮಾಡಲಿಕ್ಕೆ ಬಂದಿರತಕ್ಕಂಥವ್ರ ಬಂಧುಗಳೇ. ಅದಕ್ಕೆ ಬಹಳ ಸಲ ಹೇಳ್ತಾರ, ಬಂಗಾರ ಕಳ್ಕೊಳ್ಳೋ ಚಿಂತಿಲ್ಲ, ಆದ್ರೆ ಒರೆಗಲ್ಲ ಕಳ್ಕೊಳಕ್ ಹೋಗ್ಬಿಡ್ಬೇಕು. ಒರೆಗಲ್ ಅಂದ್ರೆ ಪುಣ್ಯಾತ್ಮ, ಅದುವೇ ಗುರು, ಅದುವೇ ದೇವರು. ಒರೆಗಲ್ಲ ನಮ್ಮನ್ನು ಹಚ್ಚಿದಾಗ ಹಂಗ ಪುಣ್ಯಾತ್ಮ ಬೆಳಕು ಬೀಳುತ್ತದೆ. ಆ ಗಿಡದ ಕೆಳಗೆ ಕೂತ್ಕೊಂಡು ಅವ್ರು ಏನ್ ಮಾಡ್ತಾರೆ ಕೇಳಿದ, ನೀವು 3 ಮಂದಿ, ನಾವು 3 ಮಂದಿ, ನಮ್ಮನ್ನು ಕಾಪಾಡ್ರಿ ಅಂತಿದ್ರು ಅವ್ರು. ಅಲ್ಲಿ ಅವರು ಸತ್ಪುರುಷರ ಹಾದು ನಡೆದ್ರು, ತತ್ವಜ್ಞಾನಿಗಳು, ವೇದ ಉಪನಿಷತ್ತುಗಳೆಲ್ಲವನ್ನ ಅನುಭವಿಸಿಕೊಂಡಿರ್ತಕ್ಕಂಥವ್ರು. ಅವಾಗ ಬಂಧುಗಳು ಇವರು ಮಾಡ್ತಕ್ಕಂಥ ಪ್ರಾರ್ಥನೆಯನ್ನು ನೋಡಿ, ಇವರು ಹಲಪಿಸ್ತಕ್ಕಂಥ ಸ್ಥಿತಿಯನ್ನು ನೋಡಿ ಒಂದಿಷ್ಟು ಅವ್ರ ಗಾಡಿ ತರುಗಿಸ್ತಾರೆ. ತರುಗಿ ಕರೆದ ಕೇಳ್ತಾರೆ, ಏನ್ ಮಾಡ್ತಾ ಇದ್ದೀವಿ? ಹಂಗ ಕೇಳಿದ್ರು. ನೋಡ್ರಿ, ನಮ್ಗೇನು ಗೊತ್ತಿಲ್ಲ, ಒಟ್ಟು ಅವ್ರು 3 ಮಂದಿ, ನಾವು 3 ಮಂದಿ ಇಟ್ಟ ಅನ್ನಕತ್ತೀವಿ. ಭಗವಂತನಿಗೆ ಪ್ರಾರ್ಥನೆ ಸಲ್ಲಿಸಬೇಕಾದ್ರೆ ತನ್ನದೇ ಆಗಿರತಕ್ಕಂಥ ಒಂದು ಮಂತ್ರ, ತನ್ನದೇ ಆಗಿರತಕ್ಕಂಥ ಒಂದು, ನಾನು ನಿಮ್ಗೆ 5 ಮಂತ್ರಗಳನ್ನು ಬರೆದು ಕೊಡ್ತೇನೆ, ನೀವು ಸರಿಯಾಗಿ ಪಾಠ ಮಾಡ್ಕೊಂಡು ಆ ಪ್ರಕಾರ ಭಗವಂತನ ಅರ್ಚನೆ ಮಾಡ್ರಿ, ಆರಾಧನೆ ಮಾಡಿ, ಸ್ತುತಿ ಮಾಡಿ, ಕೊಂಡಾಡಿ ಅಂತ ಹೇಳ್ತಾರೆ. ಶಾಲೆ ಕಲಿತಿಲ್ಲ, ಏನ್ ಮಾಡ್ಬೇಕ್ರಿ? ಆದ್ರೂ ಒಂದು ಮಾತು, ನಾವು ಶಾಲೆ ಕಲಿತವರಿಗೆ ಸಂಶಯ ಬಾಳ, ಹೆಬ್ಬಟ್ಟಿನವ್ರಿಗೆ ಧೈರ್ಯ ಬಾಳ. ನೋಡ್ರಿ, ರಾತ್ರಿ ಕತ್ಲಾಗ ಏನಾರ ಸಾಲಿ ಕಲ್ತಾವ್ ಕೊಡುದಿದಂದ್ರ ಅದ್ರ ಕೈಗೆ ಹೆಚ್ಚಿ ಕಾಲಿಗೆ ತಗೊಂಡು ಮೂಗಿಗೆ ವಶ ನೋಡ್ಕೋತಾನ. ಮತ್ತ ಅದೇ ಕಲಿಲಾರ್ದ್ರೆ ಅಲ್ಲೇ ಅದನ್ನ ಕಸಾಗಸ ಹೆಂಬಡ್ದಿಂದ ವರಿಷ್ಠ ಹೋಗುತ್ತದೆ. ಏನೋ ಪ್ರಯತ್ನ ಮಾಡಿ ಪುಣ್ಯಾತ್ಮರೇ ನೆನಪಿಟ್ಕೊಂಡ್ರು ಅವ್ರು 5 ಮಂತ್ರಗಳನ್ನು ಕಂಠ ಮಾಡ್ಬೇಕು, ಇನ್ನೊಬ್ಬರ ಕಡೆ ಕೇಳಿಸ್ಕೋಬೇಕು. ಅದ್ರಾಗ 3 ಉಳಿದು 2 ಮಂತ್ರ ಕಳೆದು ಹಂಗೆ ಮಾಡ್ತಾರೆ. ತಮ್ಮ ಚಾಲು ಮಾಡ್ತಾರೆ. ಕೆಲವೊಂದು ವರ್ಷಗಳ ಆದ ಬಳಿಕ ಗುರುಗಳು ಬಂದರು. ಅವಾಗ ಪರಿಸ್ಥಿತಿ ಏನಿತ್ತು ಅಂತ ಕೇಳಿದ್ರೆ, ಸುತ್ತೆಲ್ಲ ರಸ್ತೆ ಇತ್ತು, ಮಧ್ಯದಲ್ಲಿ ನೀರಿತ್ತು. ಅಕಸ್ಮಾತ್ ಗುರುಗಳು ಗಾಡಿ ಜೊತೆ ಹಿಂಬಾಗ ಹೋದ್ರೆ ನಮಗ್ ಗಾಡಿ ಸಿಗಂಗಿಲ್ಲ. ನಾವೇನ್ ಮಾಡ್ಬೇಕಂದ್ರೆ ಮಧ್ಯದಲ್ಲಿ ಹೋಗ್ಬೇಕು. ಕರ್ಕೊಂಡು ಪುಣ್ಯಾತ್ಮರೇ ಮಾಳಿನಾಗ ಗುರುದರ್ಶನಕ್ಕೆ ಹೋಗ್ತಾದ್ರೆ ನಾವೇಕ ದುಡ್ಡು ಕೊಟ್ಟರೆ ಬಿಡ್ತಾನೆ ಅಂತಕ್ಕಂಥ ಮಾತ ಹೇಳ್ತಾ ಇದ್ದಾನೆ. ದುಡ್ಡು ಇಲ್ಲ ಅಂತಕ್ಕಂಥ ಮಾತು ಭಗವಂತ ಹೇಳಿದಾಗ ಧಿಕ್ಕಾರ ಮಾಡ್ತಾರೆ. ಧಿಕ್ಕಾರ ಮಾಡಿದಾಗ ತನ್ನ ಹೆಗಲ ಮೇಲಿರ್ತಕ್ಕಂಥ ಹೋಮದ ಕಂಬಳಿಯನ್ನ ಕೃಷ್ಣಾ ನದಿಯಲ್ಲಿ ಹಾಸಿ ದಾಟಿರ್ತಕ್ಕಂಥ ಇತಿಹಾಸ ಇವತ್ತಿಗೂ ಕೂಡ ಪುಣ್ಯಾತ್ಮರೇ ಆ ತಾಲೂಕಿನಲ್ಲಿ ಸಿಗುತ್ತದೆ. ಈ ಸಿದ್ಧರಲ್ಲಿ ಶಕ್ತಿ, ವಿಜ್ಞಾನ ನಂಬುವುದಿಲ್ಲ,
ಕಂಬಳಿಯನ್ನು ಹಾಸಿ ಕಂಬಳಿ ಮೇಲೆ ವ್ಯಕ್ತಿ ಕೂಡಬೇಕಾದ್ರೆ ಇದನ್ನೇ ಪುಣ್ಯಾತ್ಮರ ಶ್ರೀರಂಗಪಟ್ಟಣದ ನದಿಯನ್ನ ದಾಟತಕ್ಕಂತ ಸಂದರ್ಭದಲ್ಲಿ ಕನಕನ ಕೂದಲೆಲ್ಲ ಹಿಂದೆ ಆಗಿದೆ. ರೂಪ ಅವಸ್ಥೆಯನ್ನು ನೋಡಿದಾಗ ಈ ಮನುಷ್ಯ ಅಸ್ಪೃಶ್ಯನದಾನ, ಇವು ಬಲಿನದಾನ. ಅವಾಗ ನಾವಿಕರು ನಾವಿನೊಳಗೆ ತಗೋಲಿಲ್ಲ. ಕನಕ ಇರತಕ್ಕಂಥ ನೆರೆ ಬಾಳೆ ತೋಟಕ್ಕೆ ಹೋಗಿ ಒಂದು ಬಾಳೆ ಎಲೆಯನ್ನು ಬೇಡ್ತಾನೆ. ಅವ್ರು ಬಾಳೆ ಎಲೆ ಸಹಿತ ಕೊಡಲ್ಲ, ಮುಟ್ಟಿಗಿಟ್ಟಿಗೆ ಬಂದು ಹಿಂದಿ ಒಳಗೆ. ಅವಾಗ ಅವ್ರಂತಾರ, ಈ ಬಾಳೆ ಗಿಡ ತೋಟ ಏನದಲ್ಲ, ಬಾಳೆ ಬೆಳಿಬೇಕಾದ್ರೆ ಇಲ್ಲಿ ಫಲ ಆಗಬಾರ್ದು ಅಂತ ಹೇಳಿ ಮುಂದೆ ಸಾಕ್ತಾರೆ. ಮತ್ತೊಬ್ಬರ ತೋಟಕ್ಕೆ ಹೋದಾಗ ಅವರ ಸ್ಥಿತಿಯನ್ನ ಕಂಡು ಒಬ್ರು ಯಾವ ಮಹಾನುಭಾವ ಬಾಳೆಯಲ್ಲಿ ಕೊಡ್ತಾನ, ಅದನ್ನೇ ತನ್ನ ನದಿ ನೀರಿನ ಮೇಲೆ ಹಾಸ್ಯ ಕೃಷ್ಣ ಕನಕನ ಮೇಲೆ ಕೂತ್ಕೊಂಡು ದಾಟತಾನ. ನಾವಿಕರು ಓಡಿ ಬರ್ತಾರ, ಯಾವ ವ್ಯಕ್ತಿ ಅಸ್ಪೃಶ್ಯ, ಯಾವ ವ್ಯಕ್ತಿ ಮಲಿನ, ನಮ್ಗೆಲ್ಲ ಮೈಲಿಗೆ ಮಾಡಿಬಿಟ್ಟ ಅಂತ ತಿಳ್ಕೊಂಡು ದೂರ ಸರಿಸಿದಲ್ಲ, ಆ ವ್ಯಕ್ತಿ ನಮ್ಮೆಲ್ಲರಿಗಿಂತ ಮೊದಲೇ ನದಿ ದಾಟಿದಂಗ ನೀವೊಬ್ಬ ಸತ್ಪುರುಷನದಾನ, ನೀವೊಬ್ಬ ಮಹಾನ್ ತತ್ವಜ್ಞಾನಿ ಅದನ್ನ ತಿಳ್ಕೊಂಡು ಹೋಗಿ ಸಾಗರ ಅಡ್ಡಬಿದ್ದ ನಮಸ್ಕಾರ ಮಾಡ್ತಾರೆ. ಹೇಳಿದ್ರು, ನದಿ ವರ್ಷ ಮಹಾಪುರು ಬರ್ತದೆ, ಕ್ಷೋಭೆ ಆಗ್ತದೆ. ವರ್ಷ ಮಹಾಪುರು ಬರ್ತದೆ, ತೊಂದರೆ ಆಗ್ತದೆ. ನಮಗೆ ತೊಂದರೆ ಆಗಲಾರ್ದ ಆಶೀರ್ವಾದ ಮಾಡೋ ಭಗವಂತ ಅಂತೇಳಿ ಕನಕನ ಪಾದಕ್ಕೆ ನಮಸ್ಕಾರ ಮಾಡ್ತಾರೆ. ಅವಾಗ ಬಂಧುಗಳು ಯಾವ ರೀತಿ ಮಾಳಿಂಗರಾಯರ ತನ್ನ ಕರುಳನ್ನು ತೆಗೆದ ಕೈಗೆ ಸುತ್ತಿದ್ದ ಸಂದರ್ಭವನ್ನು ನೀವು ನೆನಪಿಸಿಕೊಂಡ್ರಿ. ಹಂಗ ಕನಕ ಏನ್ ಮಾಡ್ತಾನೆ, ತನ್ನ ಬೆರಳನ್ನ ತನ್ನ ಹೊಟ್ಟೆಯೊಳಗೆ ಹಾಕಿ ಇದೆಲ್ಲ ಕರಳನ್ನು ತೆಗೆದು ಆ ಬಂಡೆ ಮೇಲೆ ಬೀಚ್ ಹಾಕ್ತಾರೆ. ಅದೇ ನೀತಿಗಳು ಸ್ವಚ್ಛ ಎಲ್ಲ ತೊಳಿತಾರ. ಇರ್ತಕ್ಕಂಥ ದೊಡ್ಡ ಬಂಡೆಗಲ್ಲ, ರಸ್ತೆ ಬದಿಯಲ್ಲಿರ್ತಕ್ಕಂಥ ದೊಡ್ಡ ಬಂಡೆಗಲ್ಲ, ಸುತ್ತೆಲ್ಲ ಹೂವಿನ ಮಲ್ಲಿ ಹೂವಿನ ಗಿಡ ಆಗಿದೆ. ಆ ಮಲ್ಲಿ ಹೂ ಇರ್ತಿದಂತ ನೋಡು, ನಮ್ಮ ಜೀವನ ಹೆಂಗೈತಿ. ಎಲ್ಲರೂ ನಮ್ಮನ್ನು ಪ್ರೀತಿ ಮಾಡ್ತಾರೆ, ದೇವರಿಗೆ ಓದಿ ಏರಿಸ್ತಾರ, ತಮ್ಮ ಮನೆ ಒಳಗೆ ಬಿಟ್ಕೊತಾರ, ಮೂಗಿನಲ್ಲಿ ವಾಸ ನೋಡ್ತಾರ. ನಮ್ಮ ಜೀವನ ನೋಡ, ನೀ ಏನು ತಯಾರಾಗಿ ಕೂತಿದಿ ಕರಗಿಲ್ಲ ಸೊರಗಿಲ್ಲ, ನಿನಗೆ ಯಾವ ಉಪಯೋಗ ಮಾಡಿಲ್ಲ. ಎದಕ್ಕರೆ ಬಂದಿ ಹೊಲ ಹುಟ್ಟಿ ಅಂತ ನಿತ್ಯ ಚುಚ್ಚಿ ಮಾತನಾಡ್ತಿದ್ದ ಹೂವು. ಅದಕ್ಕೆ ಯಾರಿಗೂ ಚುಚ್ಚಿ ಮಾತನಾಡಕ್ ಹೋಗ್ಬಾರ್ದು ಅಂತ ಭಗವಂತ ಅವನಿಗೆ ಏನೇನು ಅವಕಾಶ ಕೊಟ್ಟ ನಾವು ಬೆಳೆದ. ಭಗವಂತ ಎಂತ ರೂಪ ಕೊಟ್ಟ ಅದ. ನಿನ್ನ ಮಗ ಖಾರಗೈತಿ, ನನ್ನ ಮಗ ಕೆಂಪೈತಿ ಅಂತಾರೆ. ಬಂಧುಗಳೇ, ಒಂದ್ಸಲ ಕದನ ನಡೀತಂತ. ಗಿಳಿ ಹೇಳ್ತಿರ್ತಂತ ನನ್ನ ಬಣ್ಣ ನೋಡಿ ಹಾಗಲ್ಲ. ಪರಮಾತ್ಮ ಕಾಗಿಗೆ ಕೇಳಿದಂತ, ನೀನು ಧ್ವನಿನೂ ಇಷ್ಟಪಡುವರಾಗ ಲೋಕದ ಜನ, ನಿನ್ನ ಬಣ್ಣನೂ ಇಷ್ಟಪಡುವರಾಗ್ಯಾರು, ನಿನಗೆ ಸುಂದರವಾಗಿರ್ತಕ್ಕಂಥ ಬಣ್ಣ ಕೊಡ್ತನು, ಸುಂದರವಾಗಿರ್ತಕ್ಕಂಥ ಧ್ವನಿ ಕೊಡ್ತನು, ಒಂದಿಷ್ಟು ಬೇಡಪ್ಪ ಪ್ರಾರ್ಥನಿಸ ಅಂತ ಹೇಳಿ ಕಾಗಿ ಹೇಳಿದಂತ ಪರಮಾತ್ಮನಿಗೆ, ನನಗೆ ಬಣ್ಣ ಸುಮಾರು ಐತೈತೆ, ನಿನಗೆ ಅಪೇಕ್ಷೆ ಹಾಕಿ ಅಂತ ಹೇಳಿದ್ದೆ. ನೋಡೋದು ಗಿಳಿ ಹೆಂಗೈತಿ ಜೀವನ, ಅದ್ರದ್ದು ಬಣ್ಣ ಚಲೋ ಐತೆ ಅಂತ ಪಂಜರದಾಗ ಐತೆ, ನನ್ನ ಬಣ್ಣ ಸುಮಾರು ಐತೆ, ಸ್ವತಂತ್ರವಾಗಿ ಲೋಕದೊಳಗೆ ಹಾರಾಡಕತ್ತೇನೆ ಅಂತ. ಹಂಗ ಬಂಧುಗಳೇ, ಕಲ್ಲಿಗೆ ನಿಂದೆ ಪುಣ್ಯದ ಮಾತುಗಳಾಡಿ ಚುಚ್ಚಾಡ್ತಿದ್ರು ನಿತ್ಯನೋ ಆ ಹೂವ. ಮುಂದೆ ಪ್ರಸಂಗ ಏನು ಬಂತು ಅಂತಂದ್ರೆ, ನೀವು ಅಂತೀರಿ ತಿಪ್ಪಿನೂ ಕೂಡ ಒಬ್ಬರಿಗೆ ಹೋಗ್ತದಂತ. ಆ ಊರೊಳಗೆ ಮಹಾನುಭಾವ ಒಬ್ಬ ದೊಡ್ಡ ಅಗರ್ಭ ಶ್ರೀಮಂತ ಸುಂದರವಾಗಿರ್ತಕ್ಕಂಥ ಒಂದು ಗುಡಿಯನ್ನು ಕಟ್ಟಿದ್ರು. ಆ ಗುಡಿಯೊಳಗೆ ಒಂದು ಸುಂದರವಾಗಿರ್ತಕ್ಕಂಥ ಕೃಷ್ಣ ಭಗವಾನ ಮೂರ್ತಿಯನ್ನು ಮಾಡಲಿಕ್ಕೆ ಶಿಲೆಯನ್ನು ಹುಡುಕ್ತಿದ್ರು. ಶಿಲೆ ಎಲ್ಲಾ ಕಡೆ ತಿರುಗಿ ಬಂದ್ರು, ಕಲ್ಲ ಯಾವುದೋ ಅವರಿಗೆ ಇಷ್ಟ ಆಗಲಿಲ್ಲ. ರಸ್ತೆ ಬದಿಯಲ್ಲಿ ಹಾದು ಹೋಗೋ ಕಾಲಕ್ಕೆ ಕಲಾಕಾರನ ಕಣ್ಣೊಳಗೆ ಅರಳುತ್ತೆ ಅಂತ ಮೈಕಲ ತಿಳ್ಕೊಂಡು ಬಹಳ ದೊಡ್ಡ ಸಂತ, ಪರದೇಶದಲ್ಲಿ ಬಹಳ ದೊಡ್ಡ ಸಂತ. ಅವನ ಕಣ್ಣಲ್ಲಿ ಪುಣ್ಯಾತ್ಮರೇ ಒಬ್ಬ ಯಜಮಾನನ ಮನಿ ಹಿತ್ತಲೊಳಗೆ ಬಿದ್ದಿರ್ತಕ್ಕಂಥ ಕಲ್ಲೊಳಗ ಅದ್ಭುತವಾಗಿರ್ತಕ್ಕಂಥ ಕಲೆ ಅರಳಿ ಬಿಟ್ಟಿತ್ತು. ಹಂಗ ಈ ಶಿಲ್ಪಕಾರ ಹೋಗೋ ಕಾಲಕ್ಕೆ ರಸ್ತೆ ಬದಿಯಲ್ಲಿ ಬಿದ್ದಿರ್ತಕ್ಕಂಥ ಕಲ್ಲಿಗೆ ಏನಾಗ್ತದೆ ಅಂತ ಕೇಳಿದ್ರ, ದೃಷ್ಟಿ ಹಾಯಿಸ್ತಾನ. ಮಹಾರಾಜ ಮಾಲಕರೇ, ಈ ಕಲ್ಲೊಳಗೆ ಮಾತ್ರ ಸುಂದರವಾಗಿರ್ತಕ್ಕಂಥ ಕೃಷ್ಣನ ವಿಗ್ರಹ ತಯಾರಾಗ್ತದೆ, ಇದನ್ನೊಂದು ಒಯ್ದು ಅಂದ್ರು. ಅಲ್ಲಿ ಯಾರು ಉಪಯೋಗ ಮಾಡದಂತ ಕಲ್ಲು, ಅದಕ್ಕೆ ಯಾರು ವಾರಸಾಂಗ ಯಾರನ್ನ ಕೇಳ್ಬೇಕು ತಗೋಬೇಕು ಅಂತ ಏನು ಸಂಬಂಧ ಇಲ್ಲ. ಇವತ್ತಂತ ಎಲ್ಲದಕ್ಕೂ ಪುಣ್ಯಾತ್ಮ ಟ್ಯಾಕ್ಸ ಕಟ್ಟಬೇಕಾಗೈತಿ. ಯಾವ್ದು ಬೇಕಾದ್ರೆ ತಗೋತಿರ್ತವನ್ನು. ಅವತ್ತೇನು ಸಂಪತ್ತು ಭರಿತವಾಗಿರ್ತಕ್ಕಂಥ ಖನಿಜ ಇತ್ತಲ್ಲ ನಮ್ಮಲ್ಲಿ, ಅವತ್ತಿನ ದಿನಮಾನದೊಳಗ ಮಾಟ್ಯ ಅಂದ್ರೆ ಪುಣ್ಯಾತ್ಮ ಯಾರಿಗೆ ಇಷ್ಟ ಇಲ್ಲ ಇವತ್ತು ಮಾಟ್ಯ ಅಂದ್ರೆ ಬಂಗಾರ ಕಟ್ಟಿ ಅಂತಕ್ಕಂಥ ರೂಪಕ್ಕೆ ಬಂದ್ಬಿಡ್ತೈತಿ, ಬಂಧುಗಳಿಗೆ ಬಂದ್ಬಿಡ್ತದೆ.
ಉಪಯೋಗದ ವಸ್ತು ಯಾವುದು ಬರಂಗಿಲ್ಲ ಕೇಳಕ್ ಆಗುದಿಲ್ಲ. ಅವಾಗ ಮಾನವರೇ ಕಲ್ಲು ಒಯ್ದು ಗಾಡಿ ಒಳಗಿಟ್ಟು ಉತ್ಸವ ಮಾಡ್ಕೊಂತ ಶಿಲ್ಪಕಾರನ ಮನೆಗೆ ತಗೊಂಡು ನಾವು ಅನಂತ ದಿನಮಾನಗಳು ಕೆತ್ತಿದ 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 ಸುಂದರವಾಗಿರ್ತಕ್ಕಂಥ ಆಕಾರ ತಯಾರಾಯ್ತು, ಮೂರ್ತಿ ತಯಾರಾಯ್ತು. ಆ ಮೂರ್ತಿಯನ್ನು ಪುಣ್ಯಾತ್ಮ ಒಂದಿಷ್ಟಕ್ಕೆ ಎಣ್ಣೆ ಹಚ್ಚಿ ಮಾಲಿಶ್ ಮಾಡಿ ಮತ್ತೆ ಮೆರವಣಿಗೆ ಪ್ರಾರಂಭಗೊಂಡಿತ್ತು. ಹೂವೆಲ್ಲ ಮುಗಿಸಿದ್ರು. ಅದು ಹೋಗಿ ಪುಣ್ಯಾತ್ಮರ ಗುಡಿಯೊಳಗೆ ದೇವರಾಗ್ತಕ್ಕಂಥ ಸಂದೊಳಗ ವಿಧಿವಿಧಾನ ಪೂರ್ವಕವಾಗಿ ವೈದಿಕೀಯ ಪದ್ಧತಿ ಪ್ರಕಾರ ಹೋಮ ಹವನಾದಿ ಅಭಿಷೇಕ ಆಯ್ತಲ್ಲಿ ಒಳಗ ಮೂರ್ತಿಗೊಂಡಿದ್ದು ಬಂಗಾರದ ಆಭರಣ ಹಾಕಿದ್ರು. ಮನೆಗೆ ಹೂವಿನ ಮಾಲೆಯನ್ನು ಹಾಕುವ ಕಾಲಕ್ಕೆ ಮೂರ್ತಿ ಹೇಳಾಕೈತಂತ ಹೂವಿಗೆ, ನಿನ್ನ ವಯಸ್ಸೆಷ್ಟು? ನಿನ್ನ ವಯಸ್ಸೆಷ್ಟು ಅಂದ್ರ ಮುಂಜಾನೆ 2 ಸಂಜೆಗೆ ಬಾಳತಿ. ನೀನಿಷ್ಟು ದಿಮಾಕ್ ಮಾತನಾಡಿದ್ರಿ, ನಾನಿನ್ನ ಶತಶತಮಾನಗಳವರೆಗೆ ದೇವರಾಗಿ ರಾಮದಲ್ಲಿ ನೀ ಬಂದು ನನ್ನ ನಿತ್ಯ ನನ್ನ ಕೊರಳಿಗೆ ಬರಬೇಕು, ಆ ಬಾಳ್ಬೇಕಾಗ್ತದ. ಅದಕ್ಕೆ ಯಾವ ವಸ್ತುವನ್ನು ನೋಡಿ ಸುತ್ತದಿಂದ ಮಾತನಾಡಕ್ಕೆ ಹೋಗ್ಬೇಡ ಅಂತಕ್ಕಂಥ ಮಾತು. ಅದಕ್ಕಾಗಿ ಪ್ರಕೃತಿ ಮಧ್ಯದಲ್ಲಿ ಕಲಿಬೇಕಾಗಿರ್ತಕ್ಕಂಥದ್ದು ಬಹಳ ದೊಡ್ಡದು, ಕಲಿಬೇಕಾಗಿರ್ತಕ್ಕಂಥ ಬಹಳ ದೊಡ್ಡದು. ಅದಕ್ಕೆ ನಮ್ಮಲ್ಲಿ ಏನು ಕೊಡ್ತಿದ್ದೇವೆ, ಕಲಿಬೇಕಾದ ಇಚ್ಛಾ ನಮ್ಮಲ್ಲಿ ಬೇಕು, ಪ್ರಯತ್ನ ಮಾಡಬೇಕು ಇಚ್ಛಾ ನಮ್ಮಲ್ಲಿ ಬೇಕು, ಸಾಧಿಸಬೇಕಂತಕ್ಕಂಥ ಶಾಲೆ ಮುಖ್ಯ ಅಲ್ಲ. ನನ್ನ ಮೊನ್ನೆ ಹೇಳಿದೆ, ಶಾಲೆ ಕಲ್ತವ್ರಿರ್ಲಿ ಕಲಿಲಾರ್ದ್ರಲ್ಲಿ ಅರಳಿದ ಮನಸ್ಸು ತೆರೆದ ಕಣ್ಣಿತ್ತು ದೇವರ ದರ್ಶನ ಆಗಲೇಬೇಕಾಗ. ಅರಳಿದ ಮನಸ್ಸು ಇರಬೇಕು, ತೆರೆದ ಕಣ್ಣಿರ್ಬೇಕಂತ ಮಾಡಿದ್ರು. ಒಳಾಂಶದ ಗುಡಿಯನ್ನ ಕಟ್ಟಬೇಕು, ಕಟ್ಟಿ ಈ ರೀತಿಯ ಅದ್ದೂರಿಯಾಗಿರ್ತಕ್ಕಂಥ ಕಾರ್ಯಕ್ರಮ ಮಾಡಬೇಕಂತ ಸಂಕಲ್ಪ ಮಾಡಿದ್ರು. ಕರೆ ನಮ್ಮ ಸಂಕಲ್ಪವನ್ನ ಕನಸನ್ನು ಕೈಗೆಳಿಸಿಕೊಡ್ತಕ್ಕಂಥ ಶಕ್ತಿ ಯಾವುದು ನಮಗೆ ತೋರಲಾರದೆ, ಜಗತ್ತಿಗೆ ತೋಚಲಾರದಂತ ದಿವ್ಯವಾಗಿರ್ತಕ್ಕಂಥ ಉಳ್ಳಾದ ಸಿದ್ಧಾಂತಕ್ಕಂಥ ದಿವ್ಯ ಚೈತನ್ಯ ಏನದಲ್ಲ, ಅದು ಪುಣ್ಯಾತ್ಮರ ಕೆಲಸ ಮಾಡಾಕತ್ತೈತಿ. ಎಲ್ಲರ ಹೃದಯದೊಳಗೆ ಕುಂತ ಎಲ್ಲ ಹೃದಯ ಕುಂತು ಕೆಲಸ ಮಾಡಾಕತ್ತೈತಿ. ಇದೊಂದು ಕಡೆ ಅವಕಾಶ. ಈ ಸಮಯ ಮುಂದೆ ನಿನಗೆ ಸಿಗ್ತಾ ಗೊತ್ತಿಲ್ಲ, ಸಾಲ ಸಿಗಬಹುದು, ಸಮಯ ಸಿಗ್ತಿಲ್ಲ ಅಂತಕ್ಕಂಥ ಮಾತು ಬರ್ತದೆ. ಅದಕ್ಕೆ ಏನಾದ್ರೂ ಪುಣ್ಯ ಪಡಕ ಅಂತಕ್ಕಂಥ ಮಾತು ಬರುತ್ತಾರೆ. ನಿಜವಾಗಿರ್ತಕ್ಕಂಥ ಪುಣ್ಯದ ಮಾರ್ಗ ಬಂಧುಗಳೇ, ಬುದ್ಧ ಭಗವಾನರ ಅಂಬುರವನದಲ್ಲಿ ಪ್ರವಚನ ನಡೆದರು. ಬುದ್ಧ ಭಗವಾನರ ಅಂಬುರವನದಲ್ಲಿ ಪ್ರವಚನ ನಡೆದರು. ಎಲ್ಲಾ ಮಹಾರಾಜರಲ್ಲಿ ಏನೇನೋ ಕೊಡಾಕತ್ತಾರ. ಬುದ್ಧ ಕಣ್ಣೆತ್ತಿ ನೋಡಿಲ್ಲ. ಒಬ್ಬ ಹೆಣ್ಮಗಳು ದಾರಿಕೊಂಡು ಹೊಂಟಾಳ, ಗಿಡದಂತ ಹಣ್ಣು ನೋಡ್ಯಾಳ, ಅದನ್ನ ಕಲ್ಲು ಹೊಡೆದು ಕೆಡ್ಕೊಂಡಲ್ಲ, ಅರ್ಧ ತಿಂದವ ಅರ್ಧ ಉಳಿದೈತಿ. ಇಲ್ಲಿ ಬುದ್ಧರು ಬಂದಾರಂತ ನೆನಪಾಗಿ ಬರ್ತದೆ. ಮತ್ತೊಂದಿಲ್ಲದ ಬದಲಿಕ್ಕೆ ಆ ಅರ್ಧ ಹಣ್ಣು ಎಂಜಲದ ಹಣ್ಣು ಇಟ್ಕೊಂಡು ಬುದ್ಧನ ದರ್ಶನ ಹೋಗ್ಯಾಳ. ವ್ಯಾಸಪೀಠಿ ಇಳಿದ ಬುದ್ಧ ಭಗವಾನರ ಹಣ್ಣು ತಗೊಳಕ್ ಕೊಡ್ಬಿಟ್ಟಾರ. ಕೂತಂತ ಜನ ಅಲ್ಲಕಂತ ಇಲ್ಲಿ ತನಕ ರಾಜ್ಯ ಮಹಾರಾಜರೆಲ್ಲ ಕೊಡ್ಬೇಕಂತ ಬಂದಿದ್ರು, ತಗೋಲಿಲ್ಲ. ಎಕ್ಕಸಿತ್ತು ಒಂದು ಹಣ್ಣದು, ಅದು ಎಂಜಲ ಅರ್ಧ ತಿಂದಾಗ ಅರ್ಧ ಇಟ್ಟಾಳ. ಅದನ್ನು ತಗೊಳಕ್ ಎದ್ದು ಹೋಗ್ತೀವಿ ಅಂದ್ರ ನಿಮ್ಮಲ್ಲಿ ಗುಣ ಹಿಂದಾಗ ಬಂದು ಅಂತ ಕೂತಿರ್ತಕ್ಕಂಥ ಜನ ಕೇಳಿದಾಗ ಬುದ್ಧ ಹೇಳ್ತಾರಂತ, ಈ ಎಂಜಲದ ಅರ್ಧ ಹಣ್ಣು ಬಿಟ್ಟು ಇನ್ನೊಂದಿಲ್ಲ, ಇನ್ನು ಹಸುವಿನನ್ನ ನರಳಾಕತ್ತಾಳ. ಇದನ್ನ ತಿಂದಿದ್ರಾಕಿ ಹೊಟ್ಟೆ ತೂಗ್ತಿತ್ತು, ತಿನ್ನೋದ್ರಾಗ ನನ್ನ ನೆನಪಾಗಿ ಬರ್ತೈತಿ. ನಾನು ಉಪವಾಸದ ಚಿಂತಿಲ್ಲ, ಆ ಭಗವಂತನ ಉಣಿಸ್ಬೇಕಂತ ಹಣ್ಣು ತಂದಾಳ, ಅದಕ್ಕೆ ಕೆಳಗಿಳಿದು ಬಂದೀನಿ ಅಂತಕ್ಕಂಥ ಮಾತು. ಅದಕ್ಕೆ ಪುಣ್ಯಾತ್ಮರೇ, ನಾವು ನಮ್ಮಲ್ಲಿ ಅದು ಬೇಕು, ಕೊಡಬೇಕಿಂತ ಸರ್ಕಾರ. ನಾವ್ ಎಲ್ಲೆಲ್ಲೂ ಕೊಡ್ತಾ ಇದ್ದೀವಿ, ಏನೇನೋ ಮಾಡ್ತಾ ಇದ್ದೀವಿ. ಈ ನಿಮ್ಗೊಂದು ಮಾತು ಹೇಳ್ತಾನ, ನಿಮ್ಮಲ್ಲಿ ಪಂಚಾಯತ್ ಇರ್ಬೇಕಲ್ಲ, ಅದ್ರಾಗ ಡೆಬ್ಬಿ ಇರ್ತಾವಲ್ಲ, ಮುನ್ಸಿಪಾಲಿಟಿ ಡೆಬ್ಬಿ, ಪೋಸ್ಟ್ ಆಫೀಸ್ ಡೆಬ್ಬಿ ಇರ್ತ. ಹೌದು, ಈ ವಿಚಾರ ಮಾಡ್ತಾರೆ. ಈ ಪೋಸ್ಟ್ ಆಫೀಸ್ ಡೆಬ್ಬಿ ಮೊದಲಿನ ಕಾಲಕ್ಕೆ ಮನಿಯಾಗ ಅಂತ ಕಳಿಸ್ತಿದ್ರು. ಇಲ್ಲ, ಈಗ ಟಪಾಲ್ ಕಳಿಸ್ತಾರೆ, ಪತ್ತ ಹಾಕಿ ಇಂಥದ್ದು ಏನಾದ್ರು ಪಾರ್ಸಲ್ ಕಳಿಸೋದಂದ್ರೆ ಏನಾದ್ರು ಕಳಿಸೋದಂದ್ರೆ ಕಳಿಸಿದ ಕಾಲಕ್ಕೆ ಕರೆಕ್ಟ್ ಪತ್ತ ಇತ್ತಂದ್ರೆ ಹೋಗಿ ಅಲ್ಲಿ ಮುಡ್ಕೋದು. ಅಕಸ್ಮಾತ್ ಪತ್ತ ತಪ್ಪಿತ್ತಂದ್ರೆ ವಾಪಸ್ ಕಳಿಸಿದವರು ಬರ್ತದೆ. ಇದು ಪೋಸ್ಟ್ ಆಫೀಸ್ ಡೆಬ್ಬಿ ಕೆಲಸ. ಪೋಸ್ಟ್ ಆಫೀಸ್ ಡೆಬ್ಬಿ ಅಂದ್ರ ಪುಣ್ಯಾತ್ಮರ ಬುಳ್ಳಾನ ಸಿದ್ದನ ಟ್ರೆಜರಿ ಇದ್ದಂಗ, ಬ್ಯಾಂಕ್ ಇದ್ದಂಗ. ಈ ಬ್ಯಾಂಕ್ನಾಗ ಇಟ್ರಿ ಅಂದ್ರ ಮತ್ತೆ ನಿಮಗೂ ವಾಪಸ್ ಬರ್ತದ. ಎಷ್ಟು ಬರ್ತೈತಿ ಅಂತಂದ್ರೆ ಒಂದನ್ನು ಕೊಟ್ಟರೆ 9 ಆಗಿ ಬರ್ತದ, 9 ಆಗಿ ಬರ್ತದ, 9 ಆಗಿ ಬರ್ತದ. ಪುಣ್ಯಾತ್ಮ ಭೋಜರಾಜನ ಆಸ್ಥಾನದ ಒಳಗ ಕೊಟ್ಟಟ್ಟು ಬರುದಿಲ್ಲ, ಕೊಟ್ಟಟ್ಟು ಬರುದಿಲ್ಲ ಅಂತಿರುತ್ತೆ. ಅವನಿಗೆ ತಿಳಿಲಿಲ್ಲ. ಕಾಳಿದಾಸನ ಕಳಿಸಿದ್ರು, ಕಾಳಿದಾಸನ ಕರೀಲಿಕ್ಕೆ ಕಳಿಸಿದ್ರು. ಅವ್ರೆಲ್ಲ ಹೋಗಿದ್ರು ನದಿ ದಂಡಿಗೆ. ಸ್ನಾನ ಮಾಡ್ಕೊಂಡು ಬರ್ಬೇಕಾದ್ರೆ ಸುಡು ಸುಡು ಬಿಸಿಲಿತ್ತು. ಕಾಲ ಅಲ್ಲಿ ಒಂದಿಡಿ ಇಲ್ಲೊಂದಿಡು ಮಾಡೋ ಕಾಲಕ್ಕೆ ಬಂದು ಹೇಳಿದ್ರು ರಾಜರಿಗೆ, ನೀವೆಲ್ಲ ಕಾಳಿದಾಸನಿಗೆ ಕರೀಲಿಕ್ಕೆ ಕಳಿಸಿರ್ತಾರೆ, ಬಿಸಿಲೊಳಗೆ ಕಾಲು ಸುಡಾಕತ್ತವರು, ಅಲ್ಲಿ ನಿಲ್ಲ ಇಲ್ಲಿ ನಿಲ್ಲಂತೂ ಬರಾಕತ್ತೆ. ಕುದುರೆ ಕಳಿಸ್ಕೊಡ್ತಾರೆ.
ಕುದುರೆ. ಅವಾಗ ಕುದುರೆ ಕಾಳಿದಾಸರ ಸಮೀಪಕ್ಕೆ ಬಂದಾಗ ಮೆರವಣಿಗೆ ಕುದುರೆ ಮೇಲೆ ನಡೆದಿತ್ತು. ರಾಜನ ಮಗನ ಮೆರವಣಿಗೆ ಕುದುರೆ ಮೇಲೆ ನಡಿಬಾರ್ದು, ಆಣಿ ಮೇಲೆ ನಡಿಬೇಕಂತ ತಿಳ್ಕೊಂಡು ಆಣಿ ಕೊಡ್ತಾರೆ. ಆಣಿನ ಕೊಟ್ಟಾಗಲ್ಲ, ಅಂಬಾರಿ ಕಳಿಸ್ಕೊಟ್ಟು ಆಸ್ಥಾನಕ್ಕೆ ಹೋದ. ಅಲ್ಲಪ್ಪ ಇವು ಕೊಟ್ಟಟ್ಟು ಬರೋದು ಅಂತಾರೆ, ಕೊಟ್ಟಟ್ಟು ಬರೋದು ಏನಿದೆ ಅಂತ. ನಾ ಇಲ್ಲಿ ತನಕ ಮಾಡಿ ತೋರಿಸೋದು ನಿಮ್ಗೆ ತಿಳಿಲಿಲ್ಲ. ನಾ ಇಲ್ಲಿ ತನಕ ಏನೇನು ಮಾಡಿ ತೋರಿಸೋದು ನಿಮ್ಗೆ ತಿಳಿಲಿಲ್ಲ. ಮೊದಲು ನನ್ನ ಕುದುರೆ ಕೊಟ್ಟು ಕಳಿಸಿ, ನಾವಲ್ಲ ಆಣಿ ಬತ್ತ ಕುದುರೆಗೆ ಹೆಚ್ಚಾಗ್ತಿಲ್ಲ, ಆಣಿನ ಕಳಿ ಒಲ್ಲ ಅಂಬಾರಿ ಕಳಿಸ್ಕೊಟ್ಟಿಲ್ಲ. ಅದಕ್ಕ ಕೊಟ್ಟಾಟ ಅಂದ್ರೇನ, ನೀ ಕೊಟ್ಟದಕ್ಕಿಂತ ಮತ್ತೆ 9 ಪಟ್ಟ ಹೆಚ್ಚಾಗಿ ಕೊಡ್ತಕ್ಕಂಥ ಬ್ಯಾಂಕ್ ಯಾವ್ದಿದೆ ಅದು ಭಗವಂತನ ಬ್ಯಾಂಕ, ಅದು ಪರಮಾತ್ಮನ ಟ್ರೆಜರಿ. ಇನ್ನು ಕೊಟ್ಟದ ಎಲ್ಲ ಆ ಕಡೆ ಹೋಗುತ್ತಂದ್ರೆ ಮುನ್ಸಿಪಾಲಿಟಿ ಹೊಳೆ ಬರಗತ್ತಲ್ಲ ಯಾಕೆ ಅಂದ್ರೆ ಅದಕ್ಕೆ ಅವಕಾಶ ಸಿಕ್ಕಾಗ ಅನುಕೂಲ ಇದ್ದಾಗ ಬಂಧುಗಳೇ ನಾವು ಮಾಡಬಹುದು. ಪುಣ್ಯದ ಕಾರ್ಯಕ್ರಮ, ಧರ್ಮದ ಕಾರ್ಯಕ್ರಮ ಕೈ ಎತ್ತಿ ಕೊಟ್ಟಾಗ ನೋಡಲು ತಿಳ್ಕೊಂಡೆ ಆಗ್ತದೆ. ನಾ ಮೊನ್ನೆ ಹೇಳೀನಿ ಏನು ಅಂತಂದ್ರೆ ಮನುಷ್ಯನಲ್ಲಿ ಹಂಚಿ ಉಳಿದನ್ನು ಕಲಿಕೆ ಅಂದ್ರೆ ಅದು ಪುಣ್ಯ ನಮ್ಮನ್ನು ಕಾಪಾಡ್ತದೆ. ಎತ್ತರಕ್ಕೆ ಹೋಯ್ತು ಎಲ್ಲಿದ್ರೆ ಮುಚ್ಚಿಡಾಕಿದ್ರೆ ಕೊಳಿತದ, ಕೊಳಿದ ಚಲೋನ ಬೆಳೆದ ಚಲೋ ಅಂತೀರಿ. ಬೆಳೆಸ್ಬೇಕ, ಹಂಗ ಬೆಳೆಸ್ಬೇಕಂತಕ್ಕಂಥ ಭಾವದಿಂದ ಸಂಪತ್ತಿತ್ತು, ಸಂಪತ್ತು ಕೊಟ್ಟರು. ಸಂಪತ್ತಿರ್ಲಿಲ್ಲ ನಮ್ಮಲ್ಲಿ ಏನ್ ಕೊಡುದು? ಈ ಶರೀರ ಪುಣ್ಯಾತ್ಮರೇ ಬುಳ್ಳಾನ ಸಿದ್ಧನ ಅಂಗಳ ಒಳಗಾಕಿ ಬಳಸು. ಬುಳ್ಳಾನ ಸಿದ್ಧನ ಅಂಗಳ ಇವತ್ತೇ ಹಿಡ್ಕೊಂಡು ಪುಣ್ಯಾತ್ಮರೇ ನಾಳೆ ಸಾಯಂಕಾಲವರೆಗೂ ನಿರಂತರವಾಗಿ ಸಾವಿರಾರು ಜನ ಪ್ರಸಾರ ಮಾಡ್ತಾರೆ. ಬಿದ್ದಿರತಕ್ಕಂಥ ಅಲ್ಲಿ ಒಂದು ಅನ್ನದ ಅಗಳ ತೆಗೆದು ಪುಣ್ಯಾವರ್ತದಲ್ಲಿ ಯಾಕೆ ಪುಣ್ಯಾವರ್ತದ? ಪಾಂಡವರು ಯಜ್ಞ ಮಾಡ್ತಿದ್ರು, ಇಚ್ಛಾ ಭೋಜನ ಅಂತ ಕರೀತಾರೆ ಅದಕ್ಕೆ. ಅಂತ ಸಂದರ್ಭ ಏನಾಗಿತ್ತಂದ್ರ ಧರ್ಮದೊಂದು ಕೆಲಸ ನೇಮಿಸಿದ, ಭೀಮಗೊಂದು ಕೆಲಸ ನೇಮಿಸಿದ ಪರಮಾತ್ಮ. 7 ದಿವಸ ಭಿಕ್ಷಾ ಬೇಡಿದ ಬಡ ಬ್ರಾಹ್ಮಣ. 7 ದಿವಸ ಯಾರು ನೀಡಲಿಲ್ಲ. ಕೊನೆ ಯಾರೋ ಪುಣ್ಯಾತ್ಮರು ಒಂದು ಬಗಸಿ ಜ್ವಾಳ ನೀಡ್ತಾರೆ, ಒಂದು ಬಗಸಿ ಜ್ವಾಳ. ಆ ಜ್ವಾಳ ತಂದು ಹೆಂಡತಿ ಕೈಯಾಗಿ ಕೊಟ್ಟಾಗ 3 ರೊಟ್ಟಿ ಮಾಡ್ತಾಳೆ. 3 ತನಗೊಂದ ಗಂಡಗೊಂದ ಮಗನಿಗೆ. ಇನ್ನೇನು ತಿನ್ಬೇಕಂತ ಬಾಯೊಳಗೆ ಹಾಕಿದ್ರು ಪರಮಾತ್ಮ ಜಂಗಮ ವೇಷ ಹಾಕೊಂಡು ಹೊರಗೆ ಬಂದು ಜೈ ಭಿಕ್ಷಾಂದಿ ಅಂತ ತಂದೊಂದು ರೊಟ್ಟಿ ಕೊಟ್ಟ. ನೇಡ್ಸ್ಕೊಂಡು ಜಂಗಮ ಅಂತ ಹಾಕೋದಾಗ್ತಿ ಬಡಿ ತುಂಬಲ್ಲ ಕೆಳಗಲ್ಲ ಹೆಂಡತಿ ಕೈಯನ್ನು ಇರಿಸಿ ಕೊಟ್ಟ. ಮತ್ತು ಬೇಕಂತ ಮಗನ ಕೈಯನ್ನು ಕೊಟ್ಟ. ಇನ್ನೂ ಬೇಕಂತ ನಮ್ಮರು ಎದ್ದುದೊಂದು ಮಗಿ ನೀರು ಕೊಟ್ಬಿಟ್ಟ, ತೃಪ್ತಾಗಿ ಕೊಟ್ಟು. ಇನ್ನು ಉಳಿದುದ ಪುಣ್ಯಾತ್ಮರೇ ಮಗನಿಗೆ ತನಗ ಅಂಬಲಿ ಮಾಡಿ ಕುಡಿಬೇಕಂತ ತಿಳ್ಕೊಂಡು ಆ ಬೀಸು ಕಲ್ಲು ಸುತ್ತಮುತ್ತ ಬಿದ್ದು ಹಿಟ್ಟ. ಅವಾಗ ಸೌರಲು ತಿರ್ತಿದ್ದು ಈ ಸೌರಲ ತಿರ್ತಿದ್ದು. ಆ ಸೌರಲಿಂದ ಹಿಟ್ಟು ಕೊಳೆ ಮಾಡಿ ತಂದು ಒಂದು ಮೂಲಿ ಅಲ್ಲಿ ದಂಡಿ ಬಿಟ್ಟು ಎಲ್ಲಿದ ಒಂದು ಮುಂಗಲಿ ಬಂದು ಆ ಹಿಟ್ಟಿನ ಗುಳ್ಯಾಡಿ ಬಿಟ್ಟು ಹ್ಯಾಂಗ ಮಾಡ್ಬೇಕಂತೀರಿ? ಬೇಡಿದರೆ ನೀಡದಂತೆ ಮಾಡಿದ, ನೀಡಿದರೆ ಕೆಳಗೆ ಬೀಳದಂತೆ ಮಾಡಿದ. ಕೆಳಗೆ ಬಿದ್ದು ಸುನಿಯ ನಾನು ಎತ್ತಿಕೊಳ್ಳುವ ಮುಂಬ ಸುನಿಯೆತ್ತಿಕೊಂಡು ಹೋಗುವಂಗ ಮಾಡಂತ ಬೇಡ್ಕೊಂಡಾರ. ನಾವೇನ್ ಬೇಡ್ಕೊಳಕತ್ತಿದ್ವಿ? ಮುಂಗಲಿ ಉಳ್ಳಾಡಿತು ಬಂಧುಗಳೇ. ಎಷ್ಟು ಮುಂಗಲಿ ಶರೀರ ಹಿಟ್ಟಿಗೆ ಮುಳುಗಿತ್ತು ಅಷ್ಟು ಬಂಗಾರಾಗಿ ಬಿಟ್ಟಿರ್ತಾರಂತ. ಬಂಗಾರ ಅರ್ಧ ಶರೀರ ಬಂಗಾರ, ಇನ್ನು ಅರ್ಧ ಐತಿ ಹೋಗ್ಬೇಕು. ಅದಕ್ಕ ಅಲ್ಲಿ ವಾಣಿ ಐತು. ಪಾಂಡವರಾಜ ಹೆಚ್ಚ ಯತ್ನ ಮಾಡ್ಯಾನು, ಪರಮಾತ್ಮ ಎಲ್ಲಿ ತೆಗಿಲಕ್ಕಿದ್ದಾನಲ್ಲಿ. ಬಂಧುಗಳು ಕೆಲವೊಂದು ಮಠಗಳೊಳಗೆ ಕೆಲವೊಂದು ದೇವಸ್ಥಾನಕ್ಕೆ ಮುಂದೆ ಎಂಜಲ್ ಪತ್ರೋಳಿ ಎಲ್ಲಿ ತೆಗಿಲಕ್ಕೆ ಸವಾಲ್ ಹಿಡಿತಾರೆ. ನಿಜವಾದ ಪರಮಾತ್ಮ ಅಲ್ಲೇ ಅದಾನಂತ ಹೇಳ್ಕೊಂಡು ಅವಾಗ ಮುಂಗಲ್ ಹೋಯ್ತಾರೆ. ಅಲ್ಲಿ ಪ್ರಸಂಗ ಹೆಂಗಿತ್ತು ಅಂತ ಕೇಳಿದ್ರ, ಸುಖಮುನಿ ಬಂದ ಪ್ರಸಾದ ಮಾಡಿದಂದ್ರ ನಾರಿಗಿರದ ಗಂಟು 1,00,000 ಜನ ಊಟ ಮಾಡಿದಾಗ ನಾರಿಗಿರದ ಗಂಟು ಬಾರಿಸೋದಿತ್ತು, ಸುಖಮುನಿ ಗಿರಿ ರೂಪದಾಗ ಬಂದು ಊಟ ಮಾಡೋದಿತ್ತು. ಇವೆರಡೂ ಕಾರ್ಯ ಆಗಿಲ್ಲ. ಈ ಮುಂಗುಲ್ ಹೋಗಿ ಉಳ್ಳಾಡಿತಾಗಿ ಹೆಸರಿಯಾಗ ಅದೇನು ಬಂಗಾರ ಆಗ್ಲಿಲ್ಲ, ಬೆಳ್ಳಿನ ಆಗ್ಲಿಲ್ಲ. ಅವಾಗ ಆ ಮುಂಗುಲ್ ಹೇಳ್ತದ, ಈ ಪಾಂಡು ಧರ್ಮರಾಜ ಏನು ಮಾಡ್ಬೇಕಂತ ಯಜ್ಞ, ಈ ಯಜ್ಞ ಒಬ್ಬ ಬಡ ಬ್ರಾಹ್ಮಣನ ಬೀಸು ಕಲ್ಲಿನ ಹಿಟ್ಟಿಗೆ ಸಮಾನಲ್ಲ ಅಂತ ಹೇಳಿಬಿಡ್ತಾರೆ. ಧರ್ಮರಾಜನ ಸ್ವಲ್ಪ ವಿಚಾರ ಬಂತು. ಹೋಗಿ ಪರಮಾತ್ಮನಿಗೆ ನಮಸ್ಕಾರ ಮಾಡ್ತಾನೆ. ಮುಂಗುಲ್ ಹಿಂಗಂತಂದ,
ಅಲ್ಲಿ ಏನಾಗಿದೆ ಅಂದ್ರೆ ನನ್ನಂತ ಯಜ್ಞ ಯಾರ ಮಾಡಾಕತ್ತಿಲ್ಲ ಅನ್ನೋದು ಸ್ವಲ್ಪ ಸೂಕ್ಷ್ಮ ಬಂದಿತ್ತು. ನಾನೇ ಮಾಡೀನಿ, ಇದನ್ನ ಬಿಟ್ಟು ಯಾರು ಮಾಡಿಲ್ಲ, ನನ್ ಬಿಟ್ಟು ಮಾಡಾಕ ಸಾಧ್ಯ ಇಲ್ಲ ಅಂತ ಒಂದಿಷ್ಟು ಸೂಕ್ಷ್ಮ ಅಹಂಕಾರ ಬಂದಿತ್ತು. ಪರಮಾತ್ಮನಿಗೆ ಗೊತ್ತಾಯ್ತು, ಅವನಿಗೆ ಗೊತ್ತಿಲ್ಲ ಇರ್ತೈತಿ. ತೃಣಮಪಿನ ಚಲತೆ ಅಂತ ಬರೀತಾರೆ. ಅದಕ್ಕೆ ಮನುಷ್ಯ ಜನ್ಮ ಯಾಕೆ ಶ್ರೇಷ್ಠ ಅಂತ ಕರೀತಾರೆ ಅಂತ ಕೇಳಿದ್ರೆ, ಅಂತ ಭಗವಂತನಿಗೆ ಸಹಿತ ಮುಚ್ಚಿಸ್ತಕ್ಕಂಥ ಮನುಷ್ಯನ ಜನ್ಮ ಇದೆ. ಅಂತ ಮನುಷ್ಯ ದೇವರನ್ನ ಒಮ್ಮೆ ಕಟ್ಟಿ ಹಾಕ್ತಕ್ಕಂಥ ಸಂದರ್ಭ ಬಂದಿದೆ. ಅವಾಗ ಧರ್ಮರಾಜ ಪರಮಾತ್ಮ ಹೇಳಿದ, ಋಷಿ ಕುಂತ ಪರ್ವತದ ಮೇಲೆ ಆ ಋಷಿ ಬಂದು ಊಟ ಮಾಡಿದ್ರೆ 1,00,000 ಜನ ಉಂಡಂಗ ಆಗ್ತದ. ಅವಾಗ ಗಂಟೆ ಬಾರಿಸ್ತದ, ಗಿಳಿರೂಪದಾಗ ಸುಖಮುನಿ ಬಂದು ಉಳ್ತಾನ. ಅವಾಗ ಇದು ಪವಿತ್ರ ಆಗ್ತದೆ, ಪುಣ್ಯ ಆಗ್ತದೆ, ಯಜ್ಞ ಆಗ್ತದೆ ಅಂತ ಹೇಳಿದ್ದಾರೆ. ಋಷಿನ ಕರೀಲಿಕ್ಕೆ ಭೀಮ ಹೋದ. ಅವನು ಬಾಯಿ ನರಕಲಾರ್ದಂಗೆ ಇರ್ತಿತ್ತು ಕಿಲೋಮೀಟರ್ ಗಟ್ಟಲೆ. ನಮ್ಮ ಅಣ್ಣ ಅವನ ಇಚ್ಛಾ ಯಜ್ಞ ಮಾಡಕತ್ತಾರೆ, ನೀವು ಬರ್ಬೇಕಂತ ಆಜ್ಞೆ ಮಾಡಿ. 100 ಯಜ್ಞಗಳನ್ನ ಮಾಡಿದ ಕೃಷ್ಣಾರ್ಪಣ ಮಸ್ತ್ ಅಂತ ನೀರು ಬಿಡ್ಬೇಕು. ನಾ ಬರ್ತಾನ ಮಾಡೋದ ಒಂದ ಮಾಡಕತ್ತಾರೆ ನಾ ಹೋಗ್ತಾನ ಕರೆ, ನಿಮ್ಮ ಬಾಯಿ ನರಕನಾಗ ಯಾಕೆ ಮಾಡ್ತೀವಿ? ಹಿಂದ ಯಜ್ಞ ನಡೆದಿದ್ದು, ಯಜ್ಞದೊಳಗೆ ನನಗೆ ದೇಕುರಕ್ಕೆ ನಿಮಿಷಗಳು ಯಾರು ಇಳಿಸ್ಕೊಂಡು ಬಿಡ್ತಾರೋ, ಯಾರು ಚೆಲ್ಲುತ್ತಾರೋ, ಇದನ್ನೆಲ್ಲ ದೇಕುರಕ್ಕೆ ನಿಮಿಷಗಳು. ಅವಾಗ ನಾನೇನೆ ಅಕಸ್ಮಾತ್ ಕೆಳಗೆ ಚೆಲ್ಲಿರೋದ್ರ ಗುಮ್ಮತ್ತನು, ಉಂಡಗಲಾಗಿ ಬಿಟ್ಟಿರೋ ಗುಮ್ಮತ್ತನ ಭೀಮ ಗದಾಕೊಂಡು ತಿರುಗುತ್ತಿದ್ದ. ಹೆಚ್ಚು ಹಿಡ್ಕೊಂಡು ತಾಪಾಗಿ ಹೊರಗೆ ಹೋಗಿ ಮಧ್ಯೆ ಮಾಡ್ಕೊಂಡು ಶಾಪ ಕೊಡ್ತಿದ್ದು. ಇನ್ನು ಬಡಿತಾನ ಉಳಿದ್ರ ತಿಳ್ಕೊಂಡು ಅರ್ಧ ಹೊಟ್ಟೆಯಲ್ಲಿ ಉಳಿದು ಶಾಪ ಕೊಡ್ತಿದ್ದು. ಅದ್ರ ಶಾಪಕ್ಕಾಗಿ ನನ್ನ ಬಾಯಿ ನರಕನಾದಾಗ ನಾವು ಅಂತ ಹೇಳ್ಬೇಕು, ಬರಬೇಕು ಅಂತ ವಿನಂತಿ ಮಾಡಿದ್ವಿ. ಅವಾಗ ಮತ್ತೆ ಋಷಿ ಹೇಳಿದ, 100 ಯಜ್ಞವನ್ನ ಮಾಡಿದ ಕೃಷ್ಣಾರ್ಪಣ ಮಸ್ತ್ ನೀರು ಬಿಡಬೇಕು, ನಾನು ಬರ್ತನಲ್ಲ ಅಂತ. ಅವಾಗ ದ್ರೌಪದಿ ಅಂತ 100 ಯಜ್ಞ ಹಾಕ್ರಿ, 1000 ಯಜ್ಞ ಒಂದೇ ಯಜ್ಞ ಅಂತ ಅವ್ರು ಹೇಳ್ತಾರೆ. ನಿಮ್ಮ ಮಾಲಕ ನೀ ಹೇಳ್ತೀವಿ 1000 ಯಜ್ಞ ಅಂತ. ಇದ್ರಾಗ ಸತ್ಯ ಯಾವ್ದ ಅಸತ್ಯ ಯಾವ್ದ? ಮಹಾತ್ಮರ ದರ್ಶನಕ್ಕೆ ಬರಿಗಾಲದಿಂದ 1 ಹೆಜ್ಜೆ ಕೆತ್ತಿಟ್ಟಾಗ 100 ಯಜ್ಞ ಆಗ್ತದೆ ಅಂತ ಶ್ರುತಿ ಭಗವತಿ ಸಾರ್ ಹೇಳ್ತದೆ. ನಾ ಹಂಗ 1000 ಹೆಜ್ಜೆಯನ್ನ ನಿಮ್ಮ ದರ್ಶನಕ್ಕೆ ಬರಗಾಲೆ ಬಂದೀನಿ, ನೀವ ವಿಚಾರ ಮಾಡಿ ಎಷ್ಟು ಯಜ್ಞ ಆಗುವುದು ಅಂತ ತಿಳ್ಕೊಂಡು ನೀವ ವಿಚಾರ ಮಾಡಿ ನೀವು ವಿಚಾರ ಮಾಡಿದಾಗ ಋಷಿ ಸಾಷ್ಟಾಂಗ ಸರ್ವತಾ ನೀನು ಗೆದ್ದಿ, ನಾನು ಸೋತ್ನಿ, ನಾನು ಬರ್ತನ ತಿಳ್ಕೊಂಡು ಪುಣ್ಯಾತ್ಮರೇ ಆ ಯಜ್ಞಕ್ಕೆ ಬಂದು ಊಟ ಮಾಡಿದ ಸುಖಮುನಿ ಬಂದು ಪುಣ್ಯಾತ್ಮ 1,00,000 ಜನ ಊಟ ಮಾಡಿ ಸಾಕ್ಷಿ ಆಯ್ತು. ಸುಖಮುನಿ ಗಿಳಿ ರೂಪದಾಗ ಬಂದ, ಅಲ್ಲಿ ಅನ್ನ ಉಂಡು ಹೋದ, ಗಂಟೆ ಬಾರಿಸಿತ್ತು, ಮುಂಗಲು ಉಳ್ಳಾಡಿತ್ತು, ಅದು ಕೂಡ ಬಂಗಾರ ಆಯಿತು ಅಂತಕ್ಕಂಥ ಮಾತು ಬರೀತಾರೆ. ಬಂಗಾರ ಅದಕ್ಕೆ ಪುಣ್ಯಾತ್ಮರೇ ದಾನಗಳನ್ನು ಮಾಡೋದು ಎದಕ್ಕಾಗ್ತದೆ? ಅಂತಃಕರಣ ಶುದ್ಧ ಆಗ್ತದೆ, ಸ್ವಚ್ಛ ಆಗ್ತದೆ. ಅಂತಃಕರಣ ಸ್ವಚ್ಛ ಆಗ್ತದೆ, ನಮಗೆ ಜ್ಞಾನ ಪ್ರಾಪ್ತಿ ಆಗ್ತದೆ. ನನಗೆ ಸಂಪತ್ತು ಐತಿ, ದಾನ ಮಾಡಿ. ಸಂಪತ್ತು ಇರಲಿಲ್ಲ ನಾವು ಏನ್ ಮಾಡೋದ್ರಿ? ನಾ ಹೇಳಿದ್ದೆ ಪೂಜಾರಿ ಅವ್ರ ಸಂಪತ್ತಿಲ್ಲ, ಏನು ಗೊತ್ತಿಲ್ಲ, ಒಟ್ಟು ಶುದ್ಧವಾದ ಭಕ್ತಿ ಬಂದನ್ನ ಭಗವಂತನಿಗೆ ಸಲ್ಲಿಸುವುದು ಮಾತ್ರ ಇದು ದಾನ ಗೊತ್ತದ. ಅವಾಗ ಅವ್ರು ಏನ್ ಮಾಡ್ರು, ಆ ಗುರು ಕೊಟ್ಟಿರ್ತಕ್ಕಂಥ 5 ಮಂತ್ರದೊಳಗೆ 3 ಕಳೆದಿದ್ದು 2 ಉಳಿದಿದ್ದು, ಮರಳಿ ಗುರುಗಳಿಗೆ ಹೋಗಿ ಕೇಳಬೇಕಂತ ತಿಳ್ಕೊಂಡು ಹಿಂದೆ ಹೋದ್ರ ಗುರು ಹೋಗಿ ಬಿಡ್ತಾರ, ನೀರಿನ ಮೇಲೆ ಹೋಗ್ಬೇಕಂತ. ಈ 3 ಜನ ಕೆರೆಯಾಗಿ ಎಳೆದ್ರು, ಸಹಜ ನೆಲದ ಮೇಲೆ ನಡೆದಾಗ ನಡಿಲಿಕ್ಕೆ ಅವ್ರ ಗುರುಗಳೇ ಗಾಡಿ ತರ್ಬೋದು. ಗಾಡಿ ಅಲ್ಲಿ ನೋಡೋರು ಹೆಂಗ್ ಬರತ್ತ ನೋಡು. ಅವ್ರು ದಂಡಿಗೆ ಹೋದ್ರು ನಮಸ್ಕಾರ ಮಾಡಿ, ಗುರುಗಳೇ ನೀವೇನು 5 ಮಂತ್ರ ಪಡ್ತೀವಿ, 3 ಕಳವ 2 ಉಳಿದವು, ಇನ್ನೊಂದು ನಮ್ಗೆ ರಿಪೀಟ್ ಮಾಡಿ. ಅವಾಗ ಗುರುಗಳು ಹೇಳೋರು, ನನ್ನ ಮಂತ್ರ ನಿಮಗೆ ಬೇಕಾಗಿಲ್ಲ, ನಿಮ್ಮ ಮಂತ್ರದ ಏನೋ ದೊಡ್ಡ ಬದ್ಧ ಕಾಣಕತ್ತೈತಿ, ನನ್ನ ಮಂತ್ರ ಬಹುತೇಕ ನಿಮ್ಮನೆ ನಿಮ್ಗೆ ತೇಲ್ಸಾಕ ಕಾಣೋದಿಲ್ಲ, ನೀವು ನೀರಿನ ಮೇಲೆ ಅಂತರಲ್ಲೇ ನಡ್ಕೊತ ಬಂದಿಲ್ಲ, ಅದು ಯಾವ ಮಂತ್ರ ಐತೆ ನನಗೆ ಹೇಳಿ ಅಂತಕ್ಕಂಥ ಮಾತು ಹೇಳಿದಂತ. ನೀವು ಹೇಳಂತ ನಮಗೆ ಮಂತ್ರ ಅಂತ ಏನೂ ಗೊತ್ತಿಲ್ಲ, ಶುದ್ಧ ಭಾವದಿಂದ ಮನಸ್ಸನ್ನು ಅವನು ಚೆನ್ನಾಗಿ ಇಟ್ಟು ಬಿಟ್ಟಿದ್ವಿ, ಅವನು ಕರದಾಗ ಬಂದು ಬಿಡ್ತಾನೆ. ಕರದಾಗ ಕನಕ ಧರಣಿಗೆ ಬಿದ್ದಾನೆ, ಈಶ ನಿನ್ನ ಚರಣ ಭಜನೆ ಆಸೆಯಿಂದ ಮಾಡುತ್ತಾನಂತ ಹೇಳಿದಾಗ ಮಾತು ಕೊಟ್ಟಂತ, ನಾ ಕರದಾಗ ನೀ ಬರ್ಬೇಕು, ನಾ ಕರದಾಗ ಬರ್ಬೇಕಂತ ಕನಕದಾಸ ಯಾರಿಗೆ? ಭಗವಂತನಿಗೆ ವ್ಯಾಸ್ತರ, ನಾ ಕರದಾಗ ಬರ್ಬೇಕಂತ. ಈಗ ನೋಡಿ ಬಂಧುಗಳೇ,
ಜಗತ್ತ ದೀಪಾವಳಿ ಬರ್ತದೆ. ದೀಪಾವಳಿ ಪರಮಾತ್ಮನ ದರ್ಶನಕ್ಕೆ ಜಗದ ಬೈಕ್ ಮೂಕ ಬೇಕಂತಿಲ್ಲ. ಈ ಲೋಕದ ವ್ಯವಸ್ಥೆಯನ್ನು ತಿಳ್ಕೊಳಕ್ಕೆ ನಾವು ದೀಪಾವಳಿಗೆ ಪುಣ್ಯಾತ್ಮನೆ ಭಗವಂತನ ದರ್ಶನಕ್ಕೆ ಹೋಗ್ತೀವಿ. ಅವೇನ್ ಬೇಡ್ಕೊಂಡ, ನಾ ಏನ್ ನನಗ್ ಕೊಡಂತ ಬೇಡ್ಕೊಳ್ಳಿ, ಲೋಕದ ಜನಕ್ಕೆ ಮತ್ತೆ ನಿನ್ನ ದರ್ಶನ ಆಗಬೇಕಾಗಿತ್ತಲ್ಲ, ನಿನ್ನ ಕೀರ್ತಿ ಉಲ್ಬಣಗೊಳ್ಳಬೇಕಾಗಿತ್ತಲ್ಲ, ನೀನೇ ಒಂದು ಆಯಾರವನ್ನು ತಂದು ಮಾಡುವಂತ ಭಗವಂತನ ಬೇಡ್ಕೊಂಡ. ನಾವು ಬೇಡ್ಕೊಳ್ತಕ್ಕಂಥದ್ದು ಏನಿದೆ, ಅವಗೊಂದು 1000 ಎಕರೆ ಬೇಡ್ಕೋಬೇಕಾಗಿತ್ತು ಅವನು ಭಗವಂತ. ಈ ಎಲ್ಲ ಸಂಪತ್ತು ಸುಖರ ಅಂತ ಪೂಜೆ ಮಾಡ್ತಾರ ನಾವು, ಹೌದಿಲ್ಲ? ದಂಡೆ ಕಡಿತು, ಏನೆಲ್ಲ ಸಡಗರ ಮಾಡ್ತೀವಿ, ದೊಡ್ಡ ಕೊಡ ಇಡ್ತೀವಿ, ಬಂಗಾರ ಆಭರಣ ಹಾಕ್ತೀವಿ, ಎಲ್ಲರಿಗೂ ಮಾಡ್ತೀವಿ. ಮಾಡ್ತಾರೆ ಲಕ್ಷ್ಮೀ ಪೂಜೆ. ಮತ್ತೆ ಯಾರಿಗೆ ಭೇಟಿ ಆಗ್ಯಾವಂದ್ರೆ ನಾ ಹೇಳಕತ್ತೀನಿ, ಮತ್ತೆ ನಾನು ಹಿಡ್ಕೊಂಡಿರ್ತೀನಿ ಸ್ವಾಮಿ ಬಾಯಿ ಹೊರಗೆ ಹೇಳ್ತೀವಿ. ಅಪ್ಪಗಳೇ ಯಾರಿಗೆ ಭೇಟಿ ಆಗ್ಯಾವ ಕೇಳಿದ್ರಿ? ಆಗಲೇ ಹೇಳಕತ್ತೀವಿ, CD ಕ್ಯಾಸೆಟ್ ಹಾಕ್ತೀವಿ ನಾಳೆ ಪ್ರವಚನದ. ಅದು ಬಹಳ ಪುಣ್ಯ ಐತಿ. 80 ವರ್ಷ ದುಡಿದ ಮಾನಭಾವ, 80 ವರ್ಷ ಮನೆಯೊಳಗೆ ಏನು ಗಳಿಸ್ಬೇಕು ಸಂಪತ್ತು ಗಳಿಸಿಬಿಟ್ಟಿದ್ದ, ರಾತ್ರಿ 12-1 ಗಂಟೆಗೆ ಜಗಲಿ ಮೇಲಿನ ದೇವ್ರ ಹೊರಗೆ ಹೊರಟಿರ್ತೀವಿ. ಜಗಲಿ ಮೇಲಿನ ಮನ್ಯಾಗ ವಾಸ ಮಾಡ್ತಕ್ಕಂಥ ಲಕ್ಷ್ಮಿ ಹೊರಗೆ ಹೊಂಟಿದ್ರು. ಈ ಮುತ್ಯ ಮಲ್ಕೊಂಡಿದ್ದ. ಆ ತಾಯಿಗಳು ಉಪಕಾರ ಸ್ಮರಣೆ ನೆನಪಿರ್ಬೇಕು. ಇಷ್ಟು ವರ್ಷ ಮೇಲೆ ಅಗಾಧವಾಗಿರ್ತಕ್ಕಂಥ ಪ್ರೇಮ ಇಟ್ಟಂತ, ಶ್ರದ್ಧೆ ಇಟ್ಟಂತ, ಹೋಗಾಗಿ ಇವನಿಗೆ ಹೇಳಿ ಹೋಗಲಿಲ್ಲ, ಪಾಪ ಆಗ್ತದೆ ಎಬ್ಬಿಸ್ಬೇಕು. 80 ವರ್ಷ ನಾನು ಬಹಳ ಶ್ರಮ ಪಟ್ಟು ದುಡಿದೀನಿ, ನನ್ನ ಸಂಗ್ರಹಣೆ ಮಾಡಿ, ನಿನಗೇನ್ ಬೇಕು ಕೇಳ್ಕೊಟ್ಟು ಹೋಗ್ತಾನೆ. ಯಾರನ್ನು ನೋಡಿ ನೀ ಯಾರ? ನಿನ್ನ ಜಗಲಿ ಮೇಲಿನ ಲಕ್ಷ್ಮಿ ಇದ್ದೀನಿ, ನಾನು ಲಕ್ಷ್ಮಿ ಒಂದು ಕಡೆ ಇರ್ಲಿಕ್ಕೆ ಹೋಗಿಲ್ಲ, ಮನೆ ಬಿಟ್ಟು ಹೋಗಕ್ಕಿದ್ದೀನಿ. ಅದಕ್ಕೆ ಹೋಗೋ ಕಾಲಕ್ಕೆ ನಿನಗೊಂದು ಪಟ್ಟು ಹೋಗ್ಬೇಕಂತ ನನ್ನಲ್ಲಿ ಏನೋ ಕಳಕಳಿ ಬಂದದ, ಕರುಣೆ ಬಂದದ, ಕೊಟ್ಟು ಹೋಗ್ತಾನೆ ಬೇಡ್ತಾನ. ಅವ ನನ್ನ ನೆಲ ದಂಡಿ ಬಂದಕ್ಕೆ ನಾ ತಗೊಂಡು ಏನ್ ಮಾಡಿದ, ಊರ್ ಹೋಗೋಣ ಕಾಡ್ ಕೈ ಮಾಡಿ ಕರಾಕಿದ್ದೆ, ನಾ ತಗೊಂಡು ಏನ್ ಮಾಡ್ಲಿ? ಪ್ರಪಂಚ ಮಾಡೋರು ಕೇಳ್ಬೇಕಂದ, ನನ್ನ ಮಕ್ಕಳಿಗೆ ಕೇಳ್ಬೇಕು, ಅವ್ರಿಗೆ ಏನ್ ಬೇಕಂತೆ. ಅವಾಗ ತಾಯಂದ್ರು ಇನ್ನ ಒಂದಿಷ್ಟು ಚಾನ್ಸ್ ಕೊಡ್ತಾನು, ಬಾಳಿ ಮನೆಯಾಗಿರ್ಕೊಂಡು ನೀ ನಾಳೆ ನಿನ್ನ ಮಕ್ಕಳನ್ನ ಕೇಳ್ಕೊಂಬ. ಬೆಳಗಿನ ಜಾವ ಹಿರಿಯ ಮಗನಿಗೆ ಕರೆಸಿದ, ತಮ್ಮ ನಿನ್ನೆ ಹಿಂಗೆ ಪ್ರಸಂಗ ಬಂದಿತ್ತು, ಮಹಾಲಕ್ಷ್ಮಿ ನಮ್ಮ ಮನೆಗೆ ಹೋಗುವಂತ ಪ್ರಸಂಗ ಐತಿ, ಹೋಗಕ್ಕೆಲ್ಲ ಅಂತ ಯಾರಿಗೇನು ಬೇಕು ಬೇಡಪ್ಪ, ನಿನಗೇನು ಬೇಕು ಅಂತ ಕೇಳಿದ.